Ashwini from Bangalore. Welcome back to my channel. Friends, ಈ ಹಿಂದೆ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಖುಷ್ಬೂ ಅವರದು ಸ್ಕಿನ್ ಸೀಕ್ರೆಟ್ ಆಯಿಲ್ ಅನ್ನು ಯಾವ ರೀತಿ ನಾನು ಮನೆಯಲ್ಲಿ ಪ್ರಿಪೇರ್ ಮಾಡಿದ್ದೇನೆ, ಹಾಗೇನೆ ಅದು ನನ್ನ ಸ್ಕಿನ್ಗೆ ಯಾವ ಥರ ಮ್ಯಾಚ್ ಆಗ್ತಾ ಇದೆ ಅದನ್ನು ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ ಅಂತ ಕೂಡ ಹೇಳಿದ್ದೆ. ಅದರಲ್ಲಿ ಕಮೆಂಟ್ಸಲ್ಲಿ ಕೂಡ ಕೆಲವರು ಹೇಳಿದ್ದಾರೆ ರಿಸಲ್ಟ್ ಯಾವ ಥರ ಬಂದಿದೆ ಅಂತ ಕೂಡ ನೀವು ಅದನ್ನು ವಿಡಿಯೋ ಮಾಡಿ ಹೇಳಿ ಅಂತ. ಹಾಗೆಯೇ ತುಂಬ ಜನ ನನ್ನ ನಂಬರ್ ಇರುವವರು ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ದಾರೆ, ಮೇಡಮ್ ಅದು ಕೂಡ ಹೇಳಿ ನಿಮಗೆ ಯಾವ ಥರ ಬಂದಿದೆ ಅದರ ರಿಸಲ್ಟ್. ಯಾಕಂದರೆ ಸ್ಪೆಷಲಿ ನನ್ನದು ಬಂದುಬಿಟ್ಟು ಆಯಿಲಿ ಸ್ಕಿನ್, ಹಾಗಾಗಿ ಅವರು ಕೂಡ ಆಯಿಲಿ ಸ್ಕಿನ್ ಅವರಿಗೆ ಇದನ್ನು ಹಚ್ಬಹುದಾ, ಹಾಗಾದರೆ ಹಚ್ಚೋದಾದ್ರೆ ಯಾವ ಥರ ಹಚ್ಚಬೇಕು ಅದೆಲ್ಲ ಕೇಳಿದರು. ಹಾಗಾಗಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸೋಣ. ನಾನು ಬಂದುಬಿಟ್ಟು ಕಳೆದ 10 ದಿನದಿಂದ ಈ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೇನೆ. ಈ ಆಯಿಲ್ ಅಂದರೆ ಕ್ಯಾರೆಟ್ ಬೀಟ್ರೂಟ್ ಆಯಿಲ್ ಸ್ಕಿನ್ ಸೀಕ್ರೆಟ್, ಖುಷ್ಬೂ ಅವ್ರದ್ದು ಸ್ಕಿನ್ ಸೀಕ್ರೆಟ್ ಆಯಿಲನ್ನು ಯಾವ ಥರ ಪ್ರಿಪೇರ್ ಮಾಡೋದು ಕೂಡ ನಾನು ವಿಡಿಯೋ ಹಾಕಿದ್ದೇನೆ, ನೋಡಿದವರು ನೋಡಿ. ಇವತ್ತಿನ ಡಿಸ್ಕ್ರಿಪ್ಷನಲ್ಲಿ ಕೂಡ ಅದರ ಲಿಂಕನ್ನು ಹಾಕಿರ್ತೇನೆ. ಆ ಲಿಂಕ್ ಓಪನ್ ಮಾಡಿಬಿಟ್ಟು ನಿಮಗೆ ನೋಡ್ಕೊಳ್ಬಹುದು. ಇದನ್ನು 10 ದಿವಸದಿಂದ ಹಚ್ತಾ ಇದ್ದೇನೆ. ಒಂದು ಮೇನ್ ಟಿಪ್ಸ್ ಏನಂದರೆ ಆಯಿಲಿ ಸ್ಕಿನ್ ಅವರು ಹಚ್ಕೊಳ್ಬಹುದು, ಆದರೆ ಈ ಆಯಿಲ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಕೂಡ ಅವರು ಚೆನ್ನಾಗಿ ಫೇಸ್ ವಾಶ್ ಮಾಡಬೇಕು. ನಂತರ ಈ ಆಯಿಲ್ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿದ ನಂತರ ತೊಳ್ಕೊಳ್ಳುವಾಗ, ಅಂದರೆ ಸ್ವಲ್ಪ ಹೊತ್ತು ಬಿಟ್ಟು ನೀವು ತೊಳ್ಕೊಳ್ತೀರಲ್ಲ, ಆಗ ಕೂಡ ನೀವು ಚೆನ್ನಾಗಿ ಆ ಆಯಿಲ್ ಹೋಗಬೇಕು. ಅದೊಂದು ಮೇನ್ ಟಿಪ್ಸ್ ಅಂತಲೇ ಹೇಳ್ತೇನೆ. ಆ ಆಯಿಲ್ ಕರೆಕ್ಟಾಗಿ ಹೋಗದಿದ್ದರೆ ಮುಖದಲ್ಲಿ ಪಿಂಪಲ್ಸ್ ಅಂತೂ ಬೀಳೋದು ಖಂಡಿತ. ಯಾಕಂದರೆ ಆಯಿಲ್ ಸ್ಕಿನ್ ಅವರಿಗೆ ಪಿಂಪಲ್ಸ್ ಬೀಳೋದು ಸರ್ವೇ ಸಾಮಾನ್ಯ. ಅದು ಕೂಡ ಈ ಆಯಿಲ್ ಹಚ್ಚಿದರೆ ಇನ್ನೂ ಕೂಡ ಮುಖ ಆಯಿಲಿ ಜಾಸ್ತಿ ಆಗ್ತದೆ. ಹಾಗಾಗಿ ಈ ಹಚ್ಚಿದಂತಹ ಆಯಿಲ್ ಉಂಟಲ್ಲ, ಸರಿಯಾಗಿ ಹೋಗೋ ತನಕ ನೀವು ಫೇಸ್ ವಾಶ್ ಮಾಡಬೇಕು. ಹಾಗಾಗಿ ನಾನು ಇನ್ನೊಂದು ಟಿಪ್ಸ್ ಹೇಳ್ತೇನೆ. ನೀವು ಫೇಸ್ ವಾಶ್ ಮಾಡುವಾಗ ಕಡಲೆ ಹಿಟ್ಟನ್ನು ಉಪಯೋಗಿಸಿ. ಹಾಗೆಯೇ ಈ ಆಯಿಲನ್ನು ಯಾವ ರೀತಿ ನೀವು ದಿನ ಹಚ್ತೀರಿ ನೋಡಿ, ಅದೇ ರೀತಿ ನಾನೊಂದು ಫೇಸ್ ಪ್ಯಾಕ್ ಹೇಳಿಕೊಡ್ತೇನೆ. ಆ ಫೇಸ್ ಪ್ಯಾಕನ್ನು ಕೂಡ ನೀವು ದಿನ ಅಪ್ಲೈ ಮಾಡಿ. ಆಗ ಮುಖದಲ್ಲಿರುವ ಎಕ್ಸ್ಟ್ರಾ ಆಯಿಲ್ ಕೂಡ ಹೋಗ್ತದೆ, ಸ್ಕಿನ್ ಕೂಡ ಇನ್ನೂ ಗ್ಲೋ ಬರ್ತದೆ ಅಂತಲೇ ಹೇಳಬಹುದು. ಖುಷ್ಬೂ ಮ್ಯಾಮ್ ಅವರ ಸ್ಕಿನ್ ಸೀಕ್ರೆಟ್ ಆಯಿಲ್ ಮತ್ತು ನಾನು ಹೇಳುವಂತಹ ಪ್ಯಾಕ್, ಇದೆರಡನ್ನು ನೀವು ದಿನನಿತ್ಯ ಯೂಸ್ ಮಾಡಿದರೆ ನಿಮಗೆ ಉತ್ತಮ ಬೆನಿಫಿಟ್ ಸಿಗ್ತದೆ ಅಂತಲೇ ಹೇಳಬಹುದು. ನಾನಿವತ್ತು ಆ ಪ್ಯಾಕನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಹಾಗೆಯೇ ಇದು ಪ್ಯಾಕ್ ಬಂದುಬಿಟ್ಟು ಕಡಲೆ ಹಿಟ್ಟಿಂದ ಮಾಡುವಂತಹದ್ದು. ಕಡಲೆ ಹಿಟ್ಟು ನೀವು ಮನೆಯಲ್ಲೇ ಪ್ರಿಪೇರ್ ಮಾಡಿದರೆ ಉತ್ತಮ, ಅಥವಾ ನೀವು ಒಳ್ಳೆ ಕ್ವಾಲಿಟಿದು ಕಡಲೆ ಹಿಟ್ಟನ್ನು ಉಪಯೋಗಿಸಬಹುದು. ಕಡಲೆ ಹಿಟ್ಟು, ಅರಿಶಿನ ಪೌಡರ್ ಮತ್ತು ಹಾಲು, ಹಸಿ ಹಾಲು ನಾನು ಯೂಸ್ ಮಾಡ್ತಾ ಇದ್ದೇನೆ ಇವತ್ತು. ಇದರಿಂದ ಪ್ಯಾಕ್ ಯೂಸ್ ಮಾಡಿಬಿಟ್ಟು ಯಾವ ಥರ ಪ್ಯಾಕ್ ಹಾಕ್ಕೊಳ್ಳೋದು, ಅಂದರೆ ಯಾವ ಥರ ಪ್ರಿಪೇರ್ ಮಾಡೋದನ್ನು ಯಾವ ಥರ ಹಾಕ್ಕೊಳ್ಳೋದು, ಆಗ ಕೂಡ ನಾನು ಕೆಲವೊಂದು ಟಿಪ್ಸ್ ಹೇಳ್ತೇನೆ. ಅದನ್ನು ಖಂಡಿತ ನೀವು ಫಾಲೋ ಮಾಡಬೇಕು. ಆಗ ನಿಮಗೆ ಕೂಡ ಚೆನ್ನಾಗಿ ಗ್ಲೋಯಿಂಗ್ ಆಗಿರೋ ಫೇಸ್ ಸಿಗುತ್ತೆ. ಇನ್ನೊಂದು ವಿಷಯ ನಾನು ಮನದಟ್ಟು ಮಾಡಲಿಕ್ಕೆ ಇಚ್ಛಿಸ್ತೇನೆ. ಯಾವುದೇ ಪ್ಯಾಕ್ ಆಗಿರ್ಬೋದು ಅಥವಾ ಯಾವುದೇ ಸಿರಮ್ ಆಗಲಿ, ಯಾವುದೇ ನಾವು ಹೇಳುವಂತಹ ಒಂದು ವಸ್ತುನೇ ಆಗಲಿ ಅಥವಾ ಕ್ರೀಮ್ಸೇ ಆಗಲಿ ಯೂಸ್ ಮಾಡುವಾಗ ಅದು ನಮ್ಮ ಮುಖಕ್ಕೆ, ನಮ್ಮ ಸ್ಕಿನ್ನಿಗೆ ಹೊಂದುತ್ತದ ಅಂತ ನೋಡಬೇಕು. ಹಾಗಾಗಿ ಫಸ್ಟ್ ನಿಮಗೆ ಕೈಗಳಿಗೆ ಹಚ್ಬಿಟ್ಟು ನೋಡಿ ಅದು ನಿಮಗೆ ಸೂಟ್ ಆಗ್ತದೆ ಅಂತ, ಆಗ ಮಾತ್ರ ನೀವು ಫೇಸ್ಗೆ ಅಪ್ಲೈ ಮಾಡಿ ನೋಡಬೇಕು. ಮತ್ತು ಬಂದುಬಿಟ್ಟು ಒಂದೇ ದಿವಸದಲ್ಲಿ ಅಥವಾ 2 ದಿವಸದಲ್ಲಿ ನಾವು ಫೇರ್ ಆಗ್ತೇವೆ ಅಂತ ಹೇಳಲಿಕ್ಕಾಗೋದಿಲ್ಲ. ಇದರಲ್ಲಿ ಫೇರ್ ಎಷ್ಟರ ಮಟ್ಟಿಗೆ ಬರ್ತದೆ ಅಂತ ನಾನು ಹೇಳಲಿಕ್ಕೆ ಗೊತ್ತಿಲ್ಲ, ಬಟ್ ಗ್ಲೋನೆಸ್ ಅನ್ನು ಬಂದೇ ಬರ್ತದೆ. ಕ್ರಮೇಣ ನೀವು ಇದನ್ನು ಯೂಸ್ ಮಾಡ್ತಾ ಇದ್ರೆ, ಅಂದರೆ 6 ತಿಂಗಳು, 1 ವರ್ಷ ಈ ರೀತಿ ನೀವು ಕ್ರಮೇಣ ಯೂಸ್ ಮಾಡಿದರೆ ಮಾತ್ರ ನಮಗೆ ಒಳ್ಳೆಯ ಉತ್ತಮ ಬೆನಿಫಿಟ್ ಸಿಗ್ತದೆ ಅಂತಲೇ ಹೇಳ್ತೇನೆ. ಆದರೆ ಇದರಿಂದ ನಿಮ್ಮ ಬಾಡಿಗೆ ಹಾರ್ಮ್ಫುಲ್ ಅಂತೂ ಇಲ್ಲವೇ ಇಲ್ಲ, ಅದಂತೂ ಖಂಡಿತ. ನಾವು ಯಾವುದೇ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಅಥವಾ ವಿಡಿಯೋಸ್ಗಳನ್ನು ಶೇರ್ ಮಾಡುವಾಗ ನಾವು ಸತ್ಯವನ್ನೇ ಹೇಳಬೇಕು, ಯಾವಾಗಲೂ ಸುಳ್ಳು ಹೇಳಬಾರ್ದು. ಅಥವಾ ಏನೋ ಒಂದು ವಿಡಿಯೋ ವೈರಲ್ ಆಗಬೇಕಲ್ಲ ಅಂತ ಇದರಲ್ಲಿ ಫೇರ್ ಆಗ್ತೀರಿ ನೀವು, ಇದು ಖಂಡಿತ ಹಾಗೆ ಆಗ್ತದೆ ಹೀಗೆ ಆಗ್ತದೆ ಅಂತ ಹೇಳೋದು ಅದು ಸುಳ್ಳು ಅಂತಲೇ ಹೇಳಬೇಕು. ಇದು ಕ್ರಮೇಣ ನಿಮಗೆ ಹಾರ್ಮ್ಫುಲ್ ಏನಿಲ್ಲ, ಬಟ್ ನೀವು ಕ್ರಮೇಣ ಯೂಸ್ ಮಾಡಿದರೆ ಮಾತ್ರ ಒಳ್ಳೆಯ ಬೆನಿಫಿಟ್ ಸಿಗ್ತದೆ ಅದಂತ ಹೇಳ್ಬೋದು. ಹಾಗಾದರೆ ಈ ಪ್ಯಾಕನ್ನು ಯಾವ ರೀತಿ ತಯಾರು ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇದು ನಾನು ರೆಡಿ ಮಾಡಿದಂತಹ ಕ್ಯಾರೆಟ್ ಬೀಟ್ರೂಟ್ ಆಯಿಲ್ ನೋಡಿ. ಇದು ಒಂದು ಖಾಲಿ ಎಂಟಿ ಬಾಟಲ್ ಇತ್ತು ನನ್ನ ಸಿರಮ್ ಬಾಟಲ್.
ಸೊ ಅದರಲ್ಲಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಈ ಆಯಿಲನ್ನು ಇದಕ್ಕೆ ಹಾಕಿದ್ದೇನೆ. ಯಾಕಂದರೆ ಆಯಿಲಿ ಸ್ಕಿನ್ ಅವರು ಹಾಕುವಾಗ ಜಾಸ್ತಿ ಹಾಕೊಳ್ಬಾರ್ದು ಆಯಿಲನ್ನು, ಸ್ವಲ್ಪ ಹಾಕಿದರೆ ಸಾಕಾಗ್ತದೆ. ಜಾಸ್ತಿ ಹಾಕಿದ್ರೆ ಏನಾಗ್ತದೆ ಆಲ್ರೆಡಿ ನಿಮ್ಮದು ಆಯಿಲಿ ಸ್ಕಿನ್ ಆಗಿರ್ತದಲ್ಲ, ಸೊ ಇದು ಕೂಡ ಆಯಿಲ್ ಅದು ಕೂಡ ಆಯಿಲ್ ಜಾಸ್ತಿ ಆಗುವಾಗ ತುಂಬ ಪಿಚ್ ಪಿಚಿ ಅನ್ನಿಸ್ತದೆ, ಅಂದರೆ ತುಂಬ ಒಂದು ಜಾಸ್ತಿ ಆದಾಗ ಆಗ್ತದೆ. ಸೊ ಹಾಗಾಗಿ ಈ ರೀತಿ ಸಿರಮ್ ಬಾಟಲಲ್ಲಿ ಈ ರೀತಿ ಒಂದು 4-5 ಹನಿಗಳು ಹಾಕಿದರೆ ಸಾಕಾಗ್ತದೆ. ಈ ರೀತಿ ನೀವು ತೆಗೆಯುವಾಗ ಒಂದು 4-5 ಹನಿಗಳನ್ನು ಕೈಗೆ ಈ ರೀತಿ ಹಾಕಬೇಕು. ಈಗ ಜಸ್ಟ್ ನಾನು ಕೈಗೆ ಹಾಕಿಬಿಟ್ಟು ತೋರಿಸ್ತೇನೆ. ಕೈಗಾದ್ರೆ ಒಂದು 2 ಹನಿ ಹಾಕಿದ್ದೇನೆ ನಾನು. ಜಸ್ಟ್ ಅದೇ ನೀವು ಎಷ್ಟು ಚೆನ್ನಾಗಿ ನೀವು ಮಸಾಜ್ ಕೊಡ್ತೀರಿ ನೋಡಿ, ಅಷ್ಟು ಒಳ್ಳೆ ಬೆನಿಫಿಟ್ ಸಿಗ್ತದೆ. ಯಾಕಂದರೆ ಮಸಾಜ್ ಕೊಡೋದ್ರಿಂದನೇ ಒಂದು ಒಳ್ಳೆ ಗ್ಲೋ ಬರ್ತದೆ ಅಂತಲೇ ಹೇಳ್ಬಹುದು. ಸೊ ಹಾಗೆಯೇ ಮಸಾಜಿಂದ ಈ ಸ್ಕಿನ್ನಲ್ಲಿ ಬರುವ ರಿಂಕಲ್ಸ್ ಎಲ್ಲ ಕಮ್ಮಿ ಆಗ್ತದೆ. ವಯಸ್ಸಾದಾಗ ಹೇಗೆ ರಿಂಕಲ್ಸ್ ಬರ್ತದೆ ನೋಡಿ, ಅದೆಲ್ಲ ಕಮ್ಮಿ ಆಗಿ ಒಂದು ಟೈಟ್ ಆಗ್ತದೆ ಸ್ಕಿನ್. ಹಾಗಾಗಿ ಒಳ್ಳೆ ಮಸಾಜ್ ಕೊಡಬೇಕು. 30+ ಆದವರಿಗಂತೂ ಇದು ಸ್ಕಿನ್ನಲ್ಲಿ ರಿಂಕಲ್ಸ್ ಬೀಳೋದು ಸರ್ವೇ ಸಾಮಾನ್ಯ. ಸೊ ಹಾಗಾಗಿ ಮಸಾಜ್ ಕೊಡೋದ್ರಿಂದ ಆ ರಿಂಕಲ್ಸ್ ಕಮ್ಮಿ ಆಗ್ತದೆ ಅಂತಲೇ ಹೇಳ್ಬೋದು. ಸೊ ಹಾಗೆಯೇ ಈ ಆಯಿಲ್ಗೆ ನಾನು ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಅದು ಉಂಟಲ್ಲ ಅದರ ಆಯಿಲ್ ಹಾಕಿದ್ದೇನೆ, ಪ್ಲಸ್ ಬಾದಾಮಿ ಎಣ್ಣೆಯನ್ನು ಕೂಡ ಹಾಕಿದ್ದೇನೆ. ಇದು ಕೂಡ ರಿಂಕಲ್ಸ್ಗೆ ತುಂಬಾ ಒಳ್ಳೆಯದು. ಸೊ ಎಲ್ಲ ಹೆಣ್ಣು ಮಕ್ಕಳು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತ ಇದು ಒಳ್ಳೆ ಬೆನಿಫಿಟ್. ಇದರಲ್ಲಿ ಅಡ್ವಾಂಟೇಜ್ ಅಂತೂ ಇದ್ದೇ ಇದೆ, ಡಿಸ್ಅಡ್ವಾಂಟೇಜ್ ಅಂತೂ ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಇನ್ನು ತಡ ಮಾಡೋದೇ ಬೇಡ, ಯಾವ ಥರ ನಾನು ಈಸಿಲಿ ಮನೆಯಲ್ಲೇ ಒಂದು ಫೇಸ್ ಪ್ಯಾಕನ್ನು ರೆಡಿ ಮಾಡ್ತೇನೆ, ಸ್ಪೆಷಲಿ ಫಾರ್ ಆಯಿಲ್ ಸ್ಕಿನ್ ಅಂತ ಹೇಳ್ಬೋದು. ಸೊ ಹಾಗಾದರೆ ನೋಡೋಣ ಯಾವ ಥರ ಫೇಸ್ ಪ್ಯಾಕ್ ರೆಡಿ ಮಾಡೋದು ಅಂತ. ನೋಡಿ, ಮೊದಲಿಗೆ ನಾನೊಂದು ಬೌಲ್ ತಗೊಂಡಿದ್ದೇನೆ. ಸೊ ಈ ರೀತಿ ನೀವು ಫೇಸ್ ಪ್ಯಾಕ್ ಎಲ್ಲ ಮಾಡುವಾಗ ಪಿಂಗಾಣಿ ಪಾತ್ರೆ ಅಂದರೆ ತಟ್ಟೆಯ ಅಥವಾ ಮಣ್ಣಿದು ತಟ್ಟೆ ಆ ಥರದ್ದೇನಾದ್ರು ಪ್ಲೇಟ್ ಯೂಸ್ ಮಾಡಿ. ಪ್ಲಾಸ್ಟಿಕ್ ಮತ್ತು ಅಲ್ಯೂಮಿನಿಯಂ ಅಂಥದ್ದೆಲ್ಲ ಯೂಸ್ ಮಾಡೋದನ್ನು ಕಮ್ಮಿ ಮಾಡಿ ಅಂತಲೇ ಹೇಳ್ತೇನೆ. ಸೊ ನಾನೊಂದು ಬೌಲ್ ತಗೊಂಡಿದ್ದೇನೆ. ಸೊ ಅದಕ್ಕೆ ನಾನು 2 ಸ್ಪೂನ್ ಆಗುವಷ್ಟು ಕಡಲೆ ಪೌಡರ್ ಹಾಕ್ತಾ ಇದ್ದೇನೆ. ನೋಡಿ, ಇದು ಕಡಲೆ ಪೌಡರ್ ಫ್ರೆಶ್ ಆಗಿದ್ರೆ ಒಳ್ಳೆಯದು. ನಾನು ಆಗಲೇ ಹೇಳಿದಾಗೆ ಮನೆಯಲ್ಲೇ ತಯಾರಿಸಿದಂತಹ ಕಡಲೆ ಹಿಟ್ಟಿದೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ 2 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ನೋಡಿ, ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೇನೆ ಈಗ. ಸೊ ಇದಕ್ಕೆ ಅರಶಿನ ಪೌಡರ್ ಹಾಕ್ತಾ ಇದ್ದೇನೆ. ಒಂದು ಚಿಟಿಕೆಯಷ್ಟು ಅರಶಿನ ಪೌಡರ್ ಅಥವಾ ಒಂದು 1/4 ಸ್ಪೂನ್ ಅಂತಲೇ ಹೇಳಬಹುದು. ಅರಶಿನ ಪೌಡರ್ ಬಂದ್ಬಿಟ್ಟು ಈ ಟ್ಯಾನ್ ಎಲ್ಲ ಇರ್ತದಲ್ಲ ಮುಖದಲ್ಲಿ, ಅದೆಲ್ಲ ಹೋಗ್ಲಿಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳಬಹುದು. ನೋಡಿ, ಇದಕ್ಕೆ ಇನ್ನು ಹಾಲು, ಹಸಿ ಹಾಲು ನಾನಿಲ್ಲಿ ತಗೊಂಡಿದ್ದೇನೆ, ದನದ ಹಾಲು, ಹಸಿ ಹಾಲು. ಸೊ ಸ್ವಲ್ಪ ಕೋಲ್ಡ್ ಆಗಿರೋದನ್ನು ತಗೊಳ್ಳಿ. ಕೋಲ್ಡ್ ಆಗಿದ್ರೆ ಮುಖಕ್ಕೆ ಕೂಡ ತುಂಬ ಒಳ್ಳೆಯದಾಗ್ತದೆ. ಅದು ಕೂಡ ಈ ಬಿಸಿ ಈಗ ವೆದರ್ ಬಂದುಬಿಟ್ಟು ತುಂಬ ಬಿಸಿ ಆಗಿರ್ತದೆ, ತುಂಬ ಬಿಸಿಲು. ಸೊ ಹಾಗಾಗಿ ಕೋಲ್ಡ್ ಆಗಿರುವ ಹಾಲು ಹಾಕಿದರೆ ಒಳ್ಳೆಯದು ಅಂತಲೇ ಹೇಳಬಹುದು. ಸೊ ಬೇಕಾದಷ್ಟು ಹಾಲು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಇದು ತುಂಬ ತೆಳು ಮಾಡಲಿಕ್ಕೆ ಹೋಗಬೇಡಿ. ತುಂಬ ತೆಳು ಮಾಡಿದರೆ ಏನಾಗ್ತದೆ ಅಂದರೆ ಸೊ ಮುಖದಲ್ಲಿ ಜಾಸ್ತಿ ಚೆನ್ನಾಗಿ ನಿಲ್ಲಲ್ಲ, ಇದು ತುಂಬ ತೆಳುವಾಗಿ ಅಂಟ್ಕೊಳ್ಳಲ್ಲ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಸ್ವಲ್ಪ ತಿಕ್ಕಾಗಿರಲಿ ಇದು. ಸೊ ತಿಕ್ಕಾಗುವ ಹಾಗೆ ಒಂದು ಪೇಸ್ಟನ್ನು ರೆಡಿ ಮಾಡಿ. ನೋಡಿ ಯಾವ ಥರ ಕಾಣ್ತದೆ ಅಂತ, ಆ ಬಣ್ಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ತುಂಬ ಮುಖ ಟ್ಯಾನ್ ಆಗಿದ್ದವರಿಗೆಲ್ಲ ಇದನ್ನು ಹಾಕಿದರೆ ತುಂಬಾ ಒಳ್ಳೆಯದು. ಸೊ ಈ ಹಾಲಿನ ಬದಲು ನೀವು ಬೇಕಾದ್ರೆ ಮೊಸರು ಕೂಡ ಆ್ಯಡ್ ಮಾಡ್ಬೋದು. ಕೆಲವರ ಸ್ಕಿನ್ಗೆ ಮೊಸರು ಒಳ್ಳೆ ಸೂಟ್ ಆಗ್ತದೆ ಅಂತಿದ್ರೆ ಮೊಸರು ಕೂಡ ಆ್ಯಡ್ ಮಾಡ್ಬೋದು. ಅಥವಾ ಈ ರೋಸ್ ವಾಟರ್ ಕೆಲವರಿಗೆ ಚೆನ್ನಾಗಿ ಸೂಟ್ ಆಗ್ತದೆ. ಸೊ ನಿಮ್ಮ ಸ್ಕಿನ್ನಿಗೆ ಯಾವುದು ಸೂಟ್ ಆಗ್ತದೆ ನೋಡಿ ಅದನ್ನು ಹಾಕಬಹುದು. ಸೊ ಕಡಲೆ ಹಿಟ್ಟು ಮಾತ್ರ ಅರಿಶಿನ ಪೌಡರ್ ಹಾಕಿ ತುಂಬಾ ಒಳ್ಳೆಯದು, ಒಳ್ಳೆ ಗ್ಲೋ ಕೊಡ್ತದೆ ಸ್ಕಿನ್. ನಾನೀಗ ನಿಮಗೆ ಹಾಕಿಬಿಟ್ಟು ತೋರಿಸ್ತೇನೆ ಯಾವ ಥರ ಇದರ ರಿಸಲ್ಟ್ ಬರ್ತದೆ ಅಂತ. ನೋಡಿ, ಒಂದು ಮಿಶ್ರಣ ಇದು ಚೆನ್ನಾಗಿ ರೆಡಿ ಆಗಿದೆ. ಸೊ ನಾನೀಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೇನೆ, ನಂತರ ಹಚ್ಚಿ ತೋರಿಸ್ತೇನೆ ಯಾವ ಥರ ಹಚ್ಚೋದು ಅಂತ. ನೋಡಿ, ಫೇಸ್ ಈಗ ಕ್ಲೀನ್ ಉಂಟು, ಯಾವುದೇ ರೀತಿಯ ಕ್ರೀಮ್ಸ್ ಪೌಡರ್ ಏನೂ ಇಲ್ಲದ ಹಾಗೆ. ನೋಡಿ, ಚೆನ್ನಾಗಿ ಒಮ್ಮೆ ಫೇಸ್ ವಾಶ್ ಮಾಡಿ ಬನ್ನಿ. ಅಂದರೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಈ ರೀತಿ ಫೇಸ್ ಪ್ಯಾಕ್ ತಗೊಂಡು ಈ ರೀತಿ ಹಚ್ಚಿ, ನಿಮ್ಮ ಬೆರಳುಗಳ ಸಹಾಯದಿಂದ ಮುಖಕ್ಕೆ ಹಚ್ಚಿ. ಸೊ ನಿಮ್ಮ ಮುಖದಲ್ಲಿರುವ ಪಿಂಪಲ್ಸ್ ಕೂಡ ಕ್ರಮೇಣ ಇದನ್ನು ಹಚ್ಚೋದ್ರಿಂದ ಕಮ್ಮಿ ಆಗ್ತದೆ. ಸೊ ಸನ್ ಟ್ಯಾನ್ ಅಂದರೆ ಟ್ಯಾನ್ ಆಗಿರುವ ಸ್ಕಿನ್ ಕೂಡ ಕ್ರಮೇಣ ಇದು ಹಚ್ಕೊಳ್ಳೋದ್ರಿಂದ ಟ್ಯಾನ್ ಕೂಡ ಕಮ್ಮಿ ಆಗ್ತದೆ ಅಂತಲೇ ಹೇಳ್ಬೋದು. ಹಾಗೆಯೇ ಎಕ್ಸೆಸ್ ಆಯಿಲ್ ಕೂಡ ಹೋಗ್ತದೆ
ಮುಖದಲ್ಲಿ ಚೆನ್ನಾಗಿ ಒಂದು ಗ್ಲೋ ಬರ್ತದೆ. ಈ ಪ್ಯಾಕ್ ಬಂದುಬಿಟ್ಟು ನಾನು ಮುಂಚೆಯಿಂದ ಹಾಕ್ತಾ ಇದ್ದೇನೆ. ಸೊ ಯಾವಾಗಲೂ ಹಚ್ಚಲಿಕ್ಕೆ ನನಗೆ ಟೈಮ್ ಸಿಕ್ಕಲ್ಲ, ಯಾವಾಗಲಾದ್ರೂ ಒಮ್ಮೊಮ್ಮೆ ಹಚ್ತೇನೆ. ಆದರೆ ನಿಮಗೆ ಟೈಮ್ ಸಿಕ್ಕುದಾದ್ರೆ ಇದನ್ನು ಯಾವಾಗಲೂ ಹಚ್ಚಿ. ಸೊ ಇದರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್, ಕಡಲೆ ಹಿಟ್ಟು, ಹಾಲು, ಅರಿಶಿನ ಪೌಡರ್ ಎಲ್ಲ ಮನೆಯಲ್ಲಿ ಇದ್ದೇ ಇರ್ತದೆ. ಸೊ ಇದನ್ನು ಬಂದುಬಿಟ್ಟು ಮಕ್ಕಳಿಗೂ ಕೂಡ ಹಚ್ಕೊಳ್ಬಹುದು. ಸೊ ಒಳ್ಳೆಯದೇ ಅವರಿಗೆ ಕೂಡ. ಚಿಕ್ಕ ಮಕ್ಕಳೆಲ್ಲ ಇದ್ದರೆ ಒಂದು 2 ವರ್ಷ 3 ವರ್ಷದ ಮಕ್ಕಳೆಲ್ಲ ಇರುವಾಗ ಸೊ ನೀವು ಹಚ್ಕೊಳ್ಳುವಾಗ ಅವರು ಕೂಡ ನೋಡ್ತಾರಲ್ಲ, ನನಗೂ ಬೇಕು ಅಂತ ಹೇಳ್ತಾರಲ್ಲ. ಸೊ ಆಗ ಮಕ್ಕಳಿಗೂ ಕೂಡ ಹಚ್ಕೊಳ್ಬಹುದು ಇದನ್ನು, ಏನು ತೊಂದರೆ ಇಲ್ಲ. ಚೆನ್ನಾಗಿ ಫೇಸ್ ವಾಶ್ ಮಾಡಿದರೆ ಆಯಿತು. ಬರೀ ನೀರಿನಲ್ಲಿ ತೊಳೆದ್ಬಿಟ್ರೂ ಕೂಡ ಸಾಕಾಗ್ತದೆ. ಒಂದು 10 ರಿಂದ 15 ನಿಮಿಷ ಇಟ್ಟರೆ ಚೆನ್ನಾಗಿ ಡ್ರೈ ಆಗ್ತದೆ ಇದು. ಸೊ ಡ್ರೈ ಆದ ನಂತರ ಏನು ಮಾಡಬೇಕಂದ್ರೆ ಸ್ವಲ್ಪ ನೀರಿನ ಅಂಶ ಇದಕ್ಕೆ ತಾಗಿಸಿ ಈಗಿನ ಸ್ಕಿನ್ನನ್ನು ಒಳ್ಳೆ ಒಂದು ಮಸಾಜ್ ಕೊಡಬೇಕು. ಮಸಾಜ್ ಕೊಟ್ಟು ಫೇಸ್ ವಾಶ್ ಮಾಡಬೇಕು, ಆಗ ಸ್ಕಿನ್ ಇನ್ನೂ ಒಳ್ಳೆ ಗ್ಲೋ ಬರ್ತದೆ. ಸೊ ನಾನು ಹೇಳುವಂತಹ ಟಿಪ್ಸ್ಗಳನ್ನು ನೀವು ಕೂಡ ಫಾಲೋ ಮಾಡಿ. ಹಚ್ಕೊಳ್ಳುವಾಗ ನಿಮ್ಮ ನೆಕ್ ಅಂದರೆ ಕುತ್ತಿಗೆಯ ಭಾಗ ಹಾಗೆಯೇ ಕಿವಿಗಳಿಗೆ ಕೂಡ ಹಚ್ಚಿ. ಸೊ ನಾನೀಗ ಕನ್ನಡಿಯನ್ನು ನೋಡ್ತಾ ಇಲ್ಲ, ಹಾಗೆಯೇ ಬರೀ ಹಚ್ತಾ ಇದ್ದೇನೆ. ನೀವು ಕರೆಕ್ಟ್ ನೋಡಿಬಿಟ್ಟು ಹಚ್ಚಿ. ಸೊ ಇನ್ನು ನಾನಿದನ್ನು 10 ರಿಂದ 15 ನಿಮಿಷ ಅಂದರೆ ಒಣಗುವ ತನಕ ಬಿಡ್ತೇನೆ. ನಂತರ ಫೇಸ್ ವಾಶ್ ಮಾಡಿ ತೋರಿಸ್ತೇನೆ, ಅಂದರೆ ಮಸಾಜ್ ಮಾಡಿ ಫೇಸ್ ವಾಶ್ ಮಾಡಿ ತೋರಿಸ್ತೇನೆ ಯಾವ ಥರ ರಿಸಲ್ಟ್ ಬಂದಿದೆ ಅಂತ. ಓಕೆ, ನೋಡಿ ಈಗ ಒಂದು 10 ನಿಮಿಷ ಆಗಿದೆ. ಸೊ ಬೇಕಾದ್ರೆ ನೀವು ಇನ್ನೂ ಒಂದು 5 ನಿಮಿಷ ಇಟ್ಕೊಳ್ಬೋದು. ಚೆನ್ನಾಗಿ ಡ್ರೈ ಆಗಲಿಕ್ಕೆ ಬಿಡ್ಬೋದು. ನಾನು ಮಾತ್ರ ಈಗ ಮಸಾಜ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಸ್ವಲ್ಪ ಕೈಯನ್ನು ತೇವು ಮಾಡಬೇಕು ಈ ರೀತಿ, ನಂತರ ಈ ರೀತಿ ಮಸಾಜ್ ಮಾಡಬೇಕು. ಸೊ ಮಸಾಜ್ ಕೊಡೋದ್ರಿಂದ ಮುಖದಲ್ಲಿ ಒಳ್ಳೆ ಒಂದು ಗ್ಲೋ ಬರ್ತದೆ, ಸ್ಕಿನ್ ಕೂಡ ಟೈಟ್ ಆಗಿ ಆಗ್ತದೆ. ಸೊ ಹಾಗಾಗಿ ಹೇಳ್ತಾ ಇದ್ದೇನೆ, ಸ್ವಲ್ಪ ಕೈಯನ್ನು ಮಸಾಜ್ ಮಾಡುವಾಗ ತೇವು ಮಾಡೋದ್ರಿಂದ ಈ ರೀತಿ ಮಸಾಜ್ ಕೊಡಲಿಕ್ಕೆ ಈಸಿಲಿ ಆಗ್ತದೆ. ಲೈಟಾಗಿ ಸ್ವಲ್ಪ ಮಸಾಜ್ ಮಾಡಿ. ಅಂದರೆ ಫುಲ್ ಡ್ರೈ ಆಗಿರ್ತದಲ್ಲ ಇದು ಒಣಗಿದ ನಂತರ. ಸೊ ಹಾಗಾಗಿ ಮಸಾಜ್ ಮಾಡಿ ಸ್ವಲ್ಪ. ಸೊ ತೇವ ಮಾಡೋದ್ರಿಂದ ಮಸಾಜ್ ಮಾಡಲಿಕ್ಕೆ ಕೂಡ ಈಸಿ ಆಗ್ತದೆ ನಿಮಗೆ. ಈ ರೀತಿ ಸರ್ಕಲ್ ಆಗಿ ಮಸಾಜ್ ಮಾಡಬೇಕು. ಸೊ ಇದೇ ರೀತಿ ಇನ್ನೊಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಒಂದು ಮಸಾಜ್ ಕೊಡಿ. ಸೊ ನೀವು 2 ಕೈಗಳನ್ನು ಯೂಸ್ ಮಾಡಿ ಮಸಾಜ್ ಮಾಡಿ. ಸೊ ಕುತ್ತಿಗೆ ಭಾಗಕ್ಕೂ ಕೂಡ ಇದೇ ರೀತಿ ಮಸಾಜ್ ಕೊಡಬೇಕು. ಸೊ ನಂತರ ಫೇಸ್ ವಾಶ್ ಮಾಡಿದರೆ ಸಾಕು. ಸೊ ಅಥವಾ ಈ ರೀತಿ ಹತ್ತಿ ಬಟ್ಟೆ ಟಿಶ್ಯೂ ಏನಾದರೂ ಇದ್ದರೆ ಚೆನ್ನಾಗಿ ಒರೆಸಿ. ಸೊ ನೋಡುವ ಯಾವ ಥರ ರಿಸಲ್ಟ್ ಬಂದಿದೆ ಅಂತ. ಹೇಗೆ ಬಂದಿದೆ ನಾನು ನೋಡ್ತಾ ಇಲ್ಲ, ಈಗ ನೀವೇ ಹೇಳಬೇಕು. ಎಲ್ಲರೂ ಈ ರೀತಿ ಹಚ್ಚಿ ಹೀಗೆ ತಗೊಳ್ಳುವಾಗ ಹಾ ಅಂತ ಹೇಳ್ತಾರೆ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ. ಸೊ ಇದು ಯಾವ ಥರ ರಿಸಲ್ಟ್ ಬಂದಿದೆ ಅಂತ ನೀವೇ ಹೇಳಬೇಕೀಗ. ಸೊ ನಾನಿನ್ನು ಫೇಸ್ ವಾಶ್ ಮಾಡಿ ಬರ್ತೇನೆ, ನೋಡುವ ಯಾವ ರೀತಿ ಕಾಣ್ತೇನೆ ಅಂತ. ನೋಡಿ ರಿಸಲ್ಟ್ ನೋಡಿ ನಿಮ್ಮ ಮುಂದೆನೇ ಇದೆ. ಫೇಸ್ ವಾಶ್ ಮಾಡಿ ಬಂದಿದ್ದೇನೆ. ಚೆನ್ನಾಗಿ ಬರಿಯ ತಣ್ಣೀರಲ್ಲಿ ಫೇಸ್ ವಾಶ್ ಮಾಡಿದರೆ ಸಾಕು. ನೋಡಿ ಯಾವ ಥರ ಕಾಣ್ತಾ ಉಂಟು ಅಂತ. ಸೊ ಏನಿದು ಜಾದು ಕೂಡ ಅಲ್ಲ, ಏನಲ್ಲ. ಸೊ ಒಂದು ಸಲ ಹಾಕಿದಾಗೇ ಸ್ವಲ್ಪ ಸ್ಕಿನ್ ಕಲರ್ ಲೈಟ್ ಆಯಿತು, ಸ್ವಲ್ಪ ಗ್ಲೋ ಬಂತು. ಸೊ ಹಾಗಾದ್ರೆ ಇದನ್ನು ಪ್ರತಿ ಸಲ ಅಂದರೆ ಪ್ರತಿನಿತ್ಯ ಡೈಲಿ ಹಾಕ್ತಿದ್ರೆ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ ಅಲ್ಲ. ಖಂಡಿತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಸೊ
ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಸಹ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಹಾಗೆಯೇ ಅದರ ಜೊತೆಗೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿ ತನಕ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಒಂದು ಕ್ವಿಕ್ ಆಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಅಲ್ಲೇ ಇರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ಅವತ್ತಿನ ವಿಡಿಯೋನ ಅವತ್ತೇ ನೀವು ಈಸಿಲಿ ನೋಡ್ಬೋದು ಅಂತ ಹೇಳ್ತಾ, ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.